ಆತ್ಮೀಯ ಶಿಕ್ಷಕ ಬಂಧು ಭಗಿನಿಯರೇ, ತಮಗೆಲ್ಲರಿಗೂ ENK ಲೆವೆಲ್ 3ಯ RNW ಪಠ್ಯಕ್ರಮದ ಮಾಡ್ಯೂಲ್ 13 ಪ್ರಿಫಿಕ್ಸಸ್ ಅಂಡ್ ಸಫಿಕ್ಸಸ್ ಲೆಟರ್ಸ್ಗೆ ಆತ್ಮೀಯ ಸ್ವಾಗತ. ಮೈಲ್ಸ್ಟೋನ್ 7 ನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಿಫಿಕ್ಸಸ್ ಮತ್ತು ಸಫಿಕ್ಸಸ್ ಗಳನ್ನು ಪರಿಚಯಿಸಲಾಗುತ್ತದೆ. ಈ ಮೈಲ್ಸ್ಟೋನ್ ನಲ್ಲಿ 15 ಸ್ಟೆಪ್ಸ್ ಗಳು ಇವೆ. ಇಲ್ಲಿ ವಿದ್ಯಾರ್ಥಿಗಳು ಪ್ರಿಫಿಕ್ಸಸ್ ಮತ್ತು ಸಫಿಕ್ಸಸ್ ಅನ್ನು ಬಳಸುವಾಗ ಅನುಸರಿಸಬೇಕಾದ ಸಿಂಪಲ್ಸ್ ರೂಲ್ಸ್ ಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ನಾವು ಮೊದಲಿಗೆ ಈ ಪ್ರಿಫಿಕ್ಸಸ್ ಮತ್ತು ಸಫಿಕ್ಸಸ್ ಎಂದರೇನು ಎಂದು ತಿಳಿದುಕೊಳ್ಳೋಣ. ಅ ಲೆಟರ್ ಆರ್ ಗ್ರೂಪ್ ಆಫ್ ಲೆಟರ್ಸ್ ಅನ್ನು ರೂಟ್ ವರ್ಡ್ನ ಮುಂಭಾಗದಲ್ಲಿ ಇರಿಸಿದಾಗ ಹೊಸ ಪದವಾಗಿ ರೂಪುಗೊಳ್ಳುತ್ತದೆಯೋ ಅದನ್ನು ಪ್ರಿಫಿಕ್ಸಸ್ ಎನ್ನುತ್ತಾರೆ. ಕೆಲವೊಮ್ಮೆ ಇವುಗಳನ್ನು ವಿರುದ್ಧ ಪದಗಳಾಗಿಯೂ ಬಳಸಲಾಗುತ್ತದೆ. ಉದಾಹರಣೆ, ಅಪಿಯರ್, ಡಿಸ್ಅಪಿಯರ್. ಇಲ್ಲಿ ಡಿಸ್ ಎಂಬುದು ಪ್ರಿಫಿಕ್ಸ್ ಆಗಿದೆ. ಅದೇ ರೀತಿಯಲ್ಲಿ ಅ ಲೆಟರ್ ಆರ್ ಗ್ರೂಪ್ ಆಫ್ ಲೆಟರ್ಸ್ ಅನ್ನು ರೂಟ್ ವರ್ಡ್ನ ನಂತರ ಇರಿಸಿದಾಗ ಹೊಸ ಪದವಾಗಿ ರೂಪುಗೊಳ್ಳುತ್ತದೆಯೋ ಅದನ್ನು ಸಫಿಕ್ಸ್ ಎನ್ನುತ್ತಾರೆ. ಸಫಿಕ್ಸ್ ಗಳನ್ನು ಟೆನ್ಸಸ್ ಅನ್ನು ಬದಲಾಯಿಸಲು ಬಳಸಲಾಗುತ್ತದೆ. ಉದಾಹರಣೆಗೆ, ವರ್ಕ್, ವರ್ಕ್ಡ್, ಕೇರ್, ಕೇರಿಂಗ್. ಸಫಿಕ್ಸ್ ಗಳನ್ನು ಡಿಗ್ರಿ ಆಫ್ ಕಂಪ್ಯಾರಿಸನ್ ಅನ್ನು ತಿಳಿಸಲು ಕೂಡ ಬಳಸಲಾಗುತ್ತದೆ. ಉದಾಹರಣೆಗೆ, ಬಿಗ್, ಬಿಗ್ಗರ್, ಬಿಗ್ಗೆಸ್ಟ್, ಸ್ಲೋ, ಸ್ಲೋವರ್, ಸ್ಲೋಯೆಸ್ಟ್. ಇಲ್ಲಿ ER ಮತ್ತು EST ಸಫಿಕ್ಸ್ ಗಳಾಗಿವೆ. ED ಅಂಡ್ ING, ER ಮತ್ತು EST ಅತ್ಯಂತ ಸಾಮಾನ್ಯ ಸಫಿಕ್ಸ್ ಗಳಾಗಿವೆ. ಬನ್ನಿ ಶಿಕ್ಷಕರೇ, ನಾವೀಗ ತರಗತಿಯಲ್ಲಿ ಇದನ್ನು ಹೇಗೆ ಪರಿಚಯಿಸಲಾಗುತ್ತದೆ ಎಂದು ತಿಳಿಯೋಣ. ಮೊದಲಿಗೆ ನಾವು ಪ್ರಿಫಿಕ್ಸಸ್ ಗಳನ್ನು ಪರಿಚಯಿಸುವ ಆಕ್ಟಿವಿಟಿಯೊಂದಿಗೆ ಪ್ರಾರಂಭಿಸೋಣವೇ? ಈ ಆಕ್ಟಿವಿಟಿಯ ಹಂತಗಳನ್ನು ಟೀಚರ್ ಕಾರ್ಡ್ ನಂಬರ್ 102 ನಲ್ಲಿ ನೀಡಲಾಗಿದೆ. ಸ್ಟೆಪ್ 1. ಸೈಡ್, ಅಗ್ರಿ, ಕರೆಕ್ಟ್, ಡೂ ಮತ್ತು ಹ್ಯಾಪಿ. ಈ ವರ್ಡ್ಸ್ ಗಳನ್ನು ಬೋರ್ಡ್ನ ಮೇಲೆ ಬರೆಯಿರಿ, ಇಲ್ಲವೇ ಈ ವರ್ಡ್ಸ್ ಗಳ ಫ್ಲಾಶ್ ಕಾರ್ಡ್ ಗಳನ್ನು ಮಾಡಿ ತೋರಿಸಿ ವಿದ್ಯಾರ್ಥಿಗಳಿಗೆ ಈ ವರ್ಡ್ಸ್ ಗಳನ್ನು ಓದಲು ಹೇಳಿ. ನಂತರ ವಿದ್ಯಾರ್ಥಿಗಳಿಗೆ ಈ ವರ್ಡ್ಸ್ ಗಳ ಅರ್ಥವನ್ನು ಕೇಳಿ. ಇವುಗಳನ್ನು ರೂಟ್ ವರ್ಡ್ಸ್ ಗಳೆಂದು ಕರೆಯುತ್ತಾರೆ ಎಂದು ಹೇಳಿ. ಈ ರೂಟ್ ವರ್ಡ್ಸ್ ಅರ್ಥವನ್ನು ಹೊಂದಿರುತ್ತವೆ ಎಂದು ವಿವರಿಸಿ. ಇದಾದ ನಂತರ ಬಿ, ಡಿಸ್, ಇನ್, ರೀ, ಅನ್, ಟ್ರೈ, ಟೆಲಿ ಎಂಬ ಸೆಟ್ ಆಫ್ ವರ್ಡ್ಸ್ ಗಳನ್ನು ಬೋರ್ಡ್ನಲ್ಲಿ ಬರೆಯಿರಿ, ಇಲ್ಲವೇ ಈ ವರ್ಡ್ಸ್ ಗಳ ಫ್ಲಾಶ್ ಕಾರ್ಡ್ ಗಳನ್ನು ವಿದ್ಯಾರ್ಥಿಗಳಿಗೆ ತೋರಿಸಿ ಅವುಗಳನ್ನು ಓದಲು ಹೇಳಿ. ಈ ಪದಗಳಿಗೆ ಯಾವುದೇ ಅರ್ಥವಿಲ್ಲ. ದೀಸ್ ಆರ್ ಕಾಲ್ಡ್ ವರ್ಡ್ ಪಾರ್ಟ್ಸ್ ಎಂದು ತಿಳಿಸಿ. ಈ ವರ್ಡ್ ಪಾರ್ಟ್ಸ್ ಗಳನ್ನು ರೂಟ್ ವರ್ಡ್ನ ಮೊದಲು ಇರಿಸಿದರೆ ಇವುಗಳನ್ನು ಪ್ರಿಫಿಕ್ಸಸ್ ಎಂದು ಕರೆಯಲಾಗುತ್ತದೆ ಎಂದು ಹೇಳಿ. ಈ ಪ್ರಿಫಿಕ್ಸ್ ಗಳು ಹೇಗಾಗುತ್ತವೆ ಎಂದು ತಿಳಿಯುವುದಾದರೆ, ಪ್ಲೇಸ್ ದ ಪ್ರಿಫಿಕ್ಸ್ 1 in front of the root word 1. Be plus side, beside. Place prefix 2 in front of root word 2. Dis plus agree, disagree. Place prefix 3 in front of root word 3. In plus correct, incorrect. Place prefix 4 in front of root word 4. Re plus do, redo. Place prefix 5 in front of root word 5. Un plus happy, unhappy. ಹೀಗೆ ಉಂಟಾದ ಹೊಸ ಪದಗಳ ಅರ್ಥಗಳನ್ನು ವಿದ್ಯಾರ್ಥಿಗಳಿಗೆ ವಿವರಿಸಿ. ಪ್ರಿಫಿಕ್ಸ್ ಅನ್ನು ರೂಟ್ ವರ್ಡ್ನ ಮುಂಭಾಗದಲ್ಲಿ ಇರಿಸಿದಾಗ ಉಂಟಾಗುವ ಹೊಸ ಪದಗಳನ್ನು ಅಪೋಸಿಟ್ ವರ್ಡ್ಗಳನ್ನಾಗಿಯೂ ಬಳಸಲಾಗುತ್ತದೆ ಎಂದು ತಿಳಿಸಿ. ಟೇಬಲ್ನಲ್ಲಿ ನೀಡಲಾದ ಎಲ್ಲಾ ವರ್ಡ್ಸ್ ಗಳನ್ನು ಓದಲು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ. ನಂತರ ವಿದ್ಯಾರ್ಥಿಗಳು ಟೇಬಲ್ನಲ್ಲಿ ನೀಡಲಾದ 10 ಪದಗಳ ಸೆಟ್ ಅನ್ನು ರೀಡ್ ಅಲೌಡ್ ಮಾಡಲಿ. ಬಿ ಪ್ಲಸ್ ಹೈಂಡ್, ಬಿಹೈಂಡ್. ಡಿಸ್ ಪ್ಲಸ್ ಅಗ್ರಿ, ಡಿಸ್ಅಗ್ರಿ. Dis plus able, disable.
ಹೀಗೆ ವಿದ್ಯಾರ್ಥಿಗಳು ರೀಡಿಂಗ್ ಅನ್ನು ಪ್ರಾಕ್ಟೀಸ್ ಮಾಡಿದ ನಂತರ ತಮ್ಮ ನೋಟ್ಬುಕ್ ನಲ್ಲಿ ಈ ವರ್ಡ್ಸ್ ಗಳನ್ನು 4 ಟೈಮ್ಸ್ ಬರೆಯಲಿ. Step 2. Children read sentences with some of the words they have read and understood. ಈ ಹಂತದಲ್ಲಿ ವಿದ್ಯಾರ್ಥಿಗಳು ಪ್ರೀವಿಯಸ್ ಎಕ್ಸರ್ಸೈಸ್ ನಲ್ಲಿ ಓದಿದ ಮತ್ತು ಅರ್ಥ ಮಾಡಿಕೊಂಡ ಕೆಲವು ವರ್ಡ್ಸ್ ಗಳೊಂದಿಗೆ ಸೆಂಟೆನ್ಸ್ ಗಳನ್ನು ಓದುತ್ತಾರೆ. ಆದರೆ ಇಲ್ಲಿ ವರ್ಡ್ಸ್ ಗಳನ್ನು ಒಂದು ಕಾಂಟೆಕ್ಸ್ಟ್ ಗೆ ಸೆಟ್ ಮಾಡಲಾಗಿದೆ. ಸೆಂಟೆನ್ಸ್ ಗಳನ್ನು ಓದಲು ಮತ್ತು ನೀಲಿ ಬಣ್ಣದಲ್ಲಿ ನೀಡಲಾದ ವರ್ಡ್ಸ್ ಗಳ ಅರ್ಥವನ್ನು ಕಂಡುಹಿಡಿಯಲು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ. ನಂತರ ವಿದ್ಯಾರ್ಥಿಗಳು ತಮ್ಮ ನೋಟ್ಬುಕ್ ನಲ್ಲಿ ವರ್ಡ್ಸ್ ಮೀನಿಂಗ್ ಮತ್ತು ಸೆಂಟೆನ್ಸ್ ಗಳನ್ನು ಬರೆಯಬೇಕು. ಈಗ ರಿವ್ಯೂ. ವಿದ್ಯಾರ್ಥಿಗಳಿಗೆ ಟೀಚರ್ ಕಾರ್ಡ್ ಅನ್ನು ನೀಡಿ ಓದಲು ತಿಳಿಸಿ. ಅವರು ಓದುವಾಗ ಅವರ ವರ್ಕ್ ಬುಕ್ ಗಳಲ್ಲಿ ಅವರು ಓದಲು ಸಾಧ್ಯವಾಗದ ವರ್ಡ್ಸ್ ಗಳನ್ನು ಅಂಡರ್ಲೈನ್ ಮಾಡಿ. ಈ ವರ್ಡ್ಸ್ ಗಳನ್ನು ಸಿಲಬಲ್ಸ್ ಗಳಾಗಿ ಬೇರ್ಪಡಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಓದಲು ಸಹಾಯ ಮಾಡಿ. ಅವರು ಈ ವರ್ಡ್ಸ್ ಗಳನ್ನು ಅವರ ನೋಟ್ಬುಕ್ ನಲ್ಲಿ 5 ಬಾರಿ ಬರೆಯುವಂತೆ ತಿಳಿಸಿ. ಅವರು ಬರೆಯುವಾಗ ಈ ವರ್ಡ್ಸ್ ಗಳನ್ನು ಗಟ್ಟಿಯಾಗಿ ಹೇಳುತ್ತಾ ಬರೆಯಬೇಕು. ವಿದ್ಯಾರ್ಥಿಗಳಿಗೆ ವಾಕ್ಯಗಳ ಅರ್ಥವನ್ನು ವಿವರಿಸಲು ತಿಳಿಸಿ. ವಿದ್ಯಾರ್ಥಿಗಳು ತಮ್ಮ ನೋಟ್ಬುಕ್ ನಲ್ಲಿ ಮಾಡಿದ ಎಲ್ಲಾ ರಿಟನ್ ವರ್ಕ್ ಮತ್ತು ಗ್ಲಾಸರಿ ವರ್ಕ್ ಅನ್ನು ಚೆಕ್ ಮಾಡಿ. ವಿದ್ಯಾರ್ಥಿಗಳು ಎಲ್ಲಾ ಸ್ಟೆಪ್ಸ್ ಗಳನ್ನು ಪೂರ್ಣಗೊಳಿಸಿದ ನಂತರ ಪ್ರಗತಿ ನೋಟದಲ್ಲಿ ಮಾರ್ಕ್ ಮಾಡಲು ತಿಳಿಸಿ. Step 3. Children read the key sentences from the story. ಈ ಹಂತದಲ್ಲಿ ವಿದ್ಯಾರ್ಥಿಗಳು ಲೆವೆಲ್ 2 ರೀಡರ್ ನಿಂದ ದದ್ದು ಗೋಸ್ ಟು ದ ಝೂ ಸ್ಟೋರಿಯ ಕೀ ಸೆಂಟೆನ್ಸಸ್ ಗಳನ್ನು ಓದುತ್ತಾರೆ. ಅವರು ಈ ವರ್ಕ್ ಅನ್ನು ಗ್ರೂಪ್ ಗಳಲ್ಲಿಯೂ ಅಥವಾ ಪೇರ್ಸ್ ಗಳಲ್ಲಿಯೂ ಮಾಡಬಹುದು. ಆದರೆ ಅವರು ಓದುವಾಗ ಪ್ರತಿ ವರ್ಡ್ಸ್ ನ ಅಡಿಯಲ್ಲಿ ತಮ್ಮ ಬೆರಳನ್ನಿಟ್ಟೇ ಓದಬೇಕು ಹಾಗೂ ಹೈಲೈಟ್ ಮಾಡಿದ ವರ್ಡ್ಸ್ ಗಳ ಅರ್ಥವನ್ನು ಗ್ಲಾಸರಿಯಲ್ಲಿ ಕಂಡುಹಿಡಿಯಬೇಕು. Step 4. Children read the complete story. ಈ ಹಂತದಲ್ಲಿ ವಿದ್ಯಾರ್ಥಿಗಳು ಕಂಪ್ಲೀಟ್ ಸ್ಟೋರಿಯನ್ನು ಓದುತ್ತಾರೆ. ಸ್ಟೋರಿಯನ್ನು ಅವರು ಗ್ರೂಪ್ಸ್ ಗಳಲ್ಲಿಯೂ ಅಥವಾ ಪೇರ್ಸ್ ಗಳಲ್ಲಿಯೂ ಓದಬಹುದು. ಸ್ಟೋರಿಯನ್ನು ಸ್ವತಃ ತಾವೇ ಓದುವಂತೆ ಪ್ರೋತ್ಸಾಹಿಸಿ. ವಿದ್ಯಾರ್ಥಿಗಳು ಸ್ವತಂತ್ರವಾಗಿ ಸ್ಟೋರಿಯನ್ನು ಓದಿದ ನಂತರವೇ ರಿವ್ಯೂಗಾಗಿ ನಿಮ್ಮ ಬಳಿಗೆ ಬರಲಿ. ಈಗ ರಿವ್ಯೂ. ರೀಡಿಂಗ್ ಎಬಿಲಿಟಿಯನ್ನು ಚೆಕ್ ಮಾಡಲು ಈಗಾಗಲೇ ತಿಳಿಸಿರುವ ಸೇಮ್ ಟೆಕ್ನಿಕ್ ಅನ್ನೇ ಬಳಸಿ. ವಿದ್ಯಾರ್ಥಿಗಳಿಗೆ ಟೀಚರ್ ಕಾರ್ಡ್ ಅನ್ನು ನೀಡಿ ಸ್ಟೋರಿಯನ್ನು ಓದಲು ತಿಳಿಸಿ. ನೀವು ಅವರು ಓದಲು ಸಾಧ್ಯವಾಗದ ಪದಗಳನ್ನು ಅವರ ವರ್ಕ್ ಬುಕ್ ನಲ್ಲಿ ಅಂಡರ್ಲೈನ್ ಮಾಡಿ. ಹೀಗೆ ಅಂಡರ್ಲೈನ್ ಮಾಡಿದ ಪದಗಳನ್ನು ಅವರು ಅವರ ನೋಟ್ಬುಕ್ ನಲ್ಲಿ 5 ಬಾರಿ ಬರೆಯುವಂತೆ ತಿಳಿಸಿ. ಬರೆಯುವಾಗ ಈ ಪದಗಳನ್ನು ಅವರು ಗಟ್ಟಿಯಾಗಿ ಹೇಳುತ್ತಾ ಬರೆಯಬೇಕು. ಸ್ಟೋರಿಯಲ್ಲಿನ ಕೆಲವು ಸೆಂಟೆನ್ಸ್ಗಳ ಅರ್ಥವನ್ನು ವಿವರಿಸಲು ಹೇಳಿ. ವಿದ್ಯಾರ್ಥಿಗಳು ತಮ್ಮ ನೋಟ್ಬುಕ್ ನಲ್ಲಿ ಮಾಡಿದ ಎಲ್ಲಾ ರಿಟನ್ ವರ್ಕ್ ಗಳನ್ನು ಚೆಕ್ ಮಾಡಿ. ವಿದ್ಯಾರ್ಥಿಗಳು ಎಲ್ಲಾ ಸ್ಟೆಪ್ಸ್ ಗಳನ್ನು ಪೂರ್ಣಗೊಳಿಸಿದ ನಂತರವೇ ಪ್ರಗತಿ ನೋಟದಲ್ಲಿ ಮಾರ್ಕ್ ಮಾಡಲಿ. ಇಲ್ಲಿಗೆ ಸಫಿಕ್ಸ್ ಗಳನ್ನು ಓದುವ ಮತ್ತು ಬರೆಯುವ ಒಂದು ಸೈಕಲ್ ಪೂರ್ಣಗೊಳ್ಳುತ್ತದೆ. ಸ್ಟೆಪ್ 5. ಈ ಹಂತದಲ್ಲಿ ಸಫಿಕ್ಸ್ ಗಳನ್ನು ಪರಿಚಯಿಸುವ ಆಕ್ಟಿವಿಟಿ ಪ್ರಾರಂಭವಾಗುತ್ತದೆ. ಈ ಆಕ್ಟಿವಿಟಿಯ ಸ್ಟೆಪ್ಸ್ ಗಳನ್ನು ಟೀಚರ್ ಕಾರ್ಡ್ ನಂಬರ್ 106 ನಲ್ಲಿ ನೀಡಲಾಗಿದೆ. ಮೊದಲಿಗೆ ವರ್ಕ್, ಕೋಲ್ಡ್, ಸ್ಲೋ, ಬ್ಯೂಟಿ, ಸಿ, ಲೌಡ್ ಈ 6 ಪದಗಳನ್ನು ಬೋರ್ಡ್ನ ಮೇಲೆ ಬರೆಯಿರಿ. ಇಲ್ಲವೇ ಈ ವರ್ಡ್ಸ್ ಗಳ ಫ್ಲಾಶ್ ಕಾರ್ಡ್ ಗಳನ್ನು ವಿದ್ಯಾರ್ಥಿಗಳಿಗೆ ತೋರಿಸಿ ಇವುಗಳನ್ನು ಓದಲು ತಿಳಿಸಿ. ಈ ವರ್ಡ್ಸ್ ಗಳ ಅರ್ಥವನ್ನು ಕೇಳಿ. ಇವುಗಳನ್ನು ರೂಟ್ ವರ್ಡ್ಸ್ ಗಳೆಂದು ಕರೆಯುತ್ತಾರೆ ಎಂದು ತಿಳಿಸಿ. ನಂತರ ಎಡ್, ಎರ್, ಎಸ್ಟ್, ಫುಲ್, ಇಂಗ್, ಲಿ ಈ ಪದಗಳನ್ನು ಬೋರ್ಡ್ನ ಮೇಲೆ ಬರೆಯಿರಿ. ಇಲ್ಲವೇ ಈ ವರ್ಡ್ಸ್ ಗಳ ಫ್ಲಾಶ್ ಕಾರ್ಡ್ ಗಳನ್ನು ಮಾಡಿ ತೋರಿಸಿ ವಿದ್ಯಾರ್ಥಿಗಳಿಗೆ ಓದಲು ತಿಳಿಸಿ.
ವಿದ್ಯಾರ್ಥಿಗಳಿಗೆ ಈ ಪದಗಳಿಗೆ ಯಾವುದೇ ಅರ್ಥವಿಲ್ಲ ಎಂದು ಹೇಳಿ. ಇವುಗಳನ್ನು ವರ್ಡ್ ಪಾರ್ಟ್ಸ್ ಎಂದು ಕರೆಯಲಾಗುತ್ತದೆ ಎಂದು ಹೇಳಿ. ಇವುಗಳನ್ನು ರೂಟ್ ವರ್ಡ್ಸ್ ಗಳ ನಂತರ ಇರಿಸಿದರೆ ಇವುಗಳನ್ನು ಸಫಿಕ್ಸ್ ಎಂದು ಕರೆಯಲಾಗುತ್ತದೆ ಎಂದು ವಿವರಿಸಿ. ಈಗ ನಾವು ಸಫಿಕ್ಸ್ ಗಳನ್ನು ಹೇಗೆ ಮಾಡಲಾಗುತ್ತದೆ ಎಂದು ತಿಳಿಯೋಣ. Place the suffix 1 after the root word 1. Work plus ed, worked. Place the suffix 2 after the root word 2. Cold plus er, colder. Place the suffix 3 after the root word 3. Slow plus est, slowest. Place the suffix 4 after the root word 4. Beauty plus full, beautiful. Place the suffix 5 after the root word 5. See plus ing, seeing. Place the suffix 6 after the root word 6. Loud plus ly, loudly. ಹೀಗೆ ರೂಟ್ ವರ್ಡ್ ನ ನಂತರ ಸಫಿಕ್ಸ್ ಗಳನ್ನು ಇರಿಸಿದಾಗ ನ್ಯೂ ವರ್ಡ್ ರೂಪುಗೊಳ್ಳುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ವಿವರಿಸಿ. ಸಫಿಕ್ಸ್ ಗಳನ್ನು ಟೆನ್ಸ್ ಚೇಂಜ್ ಮಾಡಲು ಬಳಸಲಾಗುತ್ತದೆ. ಉದಾಹರಣೆಗೆ ವರ್ಕ್ಡ್, ಕ್ಲೀನ್ಡ್, ಲವಿಂಗ್, ಕೇರಿಂಗ್. ಹಾಗೂ ಸಫಿಕ್ಸ್ ಗಳನ್ನು ಡಿಗ್ರಿ ಆಫ್ ಕಂಪ್ಯಾರಿಸನ್ ತಿಳಿಸಲು ಕೂಡ ಬಳಸಲಾಗುತ್ತದೆ. ಉದಾಹರಣೆ ಬಿಗ್ಗರ್, ಸ್ಮಾಲರ್, ಬಿಗ್ಗೆಸ್ಟ್, ಸ್ಮಾಲೆಸ್ಟ್ ಇತ್ಯಾದಿ. ಟೇಬಲ್ನಲ್ಲಿ ನೀಡಲಾದ ಎಲ್ಲಾ ಪದಗಳಿಗೆ ಇದೇ ಪ್ರಕ್ರಿಯೆಯನ್ನು ಅನುಸರಿಸಿ ವಿವರಿಸಿ. ವಿದ್ಯಾರ್ಥಿಗಳಿಗೆ ವರ್ಡ್ಸ್ ಗಳನ್ನು ಓದಲು ಸಹಾಯ ಮಾಡಿ. ಹೊಸ ಪದಗಳ ಅರ್ಥವನ್ನು ಅವರು ಊಹಿಸಲಿ. ಇದರಿಂದ ವಿದ್ಯಾರ್ಥಿಗಳು ಹೆಚ್ಚಿನ ಪದಗಳ ಅರ್ಥವನ್ನು ಹೇಳಲು ಸಾಧ್ಯವಾಗುತ್ತದೆ. ನಂತರ ವಿದ್ಯಾರ್ಥಿಗಳು ಟೇಬಲ್ನಲ್ಲಿ ನೀಡಲಾದ 10 ಪದಗಳ ಸೆಟ್ ಅನ್ನು ರೀಡ್ ಅಲೌಡ್ ಮಾಡಲಿ. ವರ್ಕ್ ಪ್ಲಸ್ ಎಡ್, ವರ್ಕ್ಡ್. ಕ್ಲೀನ್ ಪ್ಲಸ್ ಎಡ್, ಕ್ಲೀನ್ಡ್. ಕೋಲ್ಡ್ ಪ್ಲಸ್ ಎರ್, ಕೋಲ್ಡರ್. ಚಿಯರ್ ಪ್ಲಸ್ ಫುಲ್, ಚಿಯರ್ಫುಲ್. ಹೀಗೆ ವಿದ್ಯಾರ್ಥಿಗಳು ರೀಡಿಂಗ್ ಅನ್ನು ಪ್ರಾಕ್ಟೀಸ್ ಮಾಡಿ ತಮ್ಮ ನೋಟ್ಬುಕ್ ನಲ್ಲಿ ಈ ವರ್ಡ್ಸ್ ಗಳನ್ನು 4 ಬಾರಿ ಬರೆಯಲಿ. ಸ್ಟೆಪ್ 6. ಈ ಹಂತದಲ್ಲಿ ವಿದ್ಯಾರ್ಥಿಗಳು ಪ್ರೀವಿಯಸ್ ಎಕ್ಸರ್ಸೈಸ್ ನಲ್ಲಿ ಓದಿದ ಮತ್ತು ಅರ್ಥ ಮಾಡಿಕೊಂಡ ಕೆಲವು ವರ್ಡ್ಸ್ ಗಳೊಂದಿಗೆ ಸೆಂಟೆನ್ಸ್ ಗಳನ್ನು ಓದುತ್ತಾರೆ. ಆದರೆ ಇಲ್ಲಿ ವರ್ಡ್ಸ್ ಗಳನ್ನು ಒಂದು ಕಾಂಟೆಕ್ಸ್ಟ್ ಗೆ ಸೆಟ್ ಮಾಡಲಾಗಿದೆ. ಸೆಂಟೆನ್ಸ್ ಗಳನ್ನು ಓದಲು ಮತ್ತು ನೀಲಿ ಬಣ್ಣದಲ್ಲಿರುವ ವರ್ಡ್ಸ್ ಗಳ ಅರ್ಥವನ್ನು ಕಂಡುಹಿಡಿಯಲು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ. ನಂತರ ವಿದ್ಯಾರ್ಥಿಗಳು ತಮ್ಮ ನೋಟ್ಬುಕ್ ನಲ್ಲಿ ವರ್ಡ್ಸ್ ಮೀನಿಂಗ್ ಮತ್ತು ಸೆಂಟೆನ್ಸ್ ಗಳನ್ನು ಬರೆಯಲಿ. ನೀವು ಅವರ ಕೆಲಸವನ್ನು ರಿವ್ಯೂ ಮಾಡಿ. ಸ್ಟೆಪ್ 7. ಈ ಹಂತದಲ್ಲಿ ವಿದ್ಯಾರ್ಥಿಗಳು ಲೆವೆಲ್ 3 ರೀಡರ್ ನಿಂದ ದದ್ದು ಗಿವ್ಸ್ ಎ ಜೋರೈಟ್ ಸ್ಟೋರಿಯ ಕೀ ಸೆಂಟೆನ್ಸ್ ಗಳನ್ನು ಓದುತ್ತಾರೆ. ಇದನ್ನು ಅವರು ಗ್ರೂಪ್ ನಲ್ಲಿ ಅಥವಾ ಪೇರ್ಸ್ ನಲ್ಲಿಯೂ ಮಾಡಬಹುದು. ಆದರೆ ಅವರು ಓದುವಾಗ ಪ್ರತಿ ವರ್ಡ್ಸ್ ನ ಅಡಿಯಲ್ಲಿ ತಮ್ಮ ಬೆರಳನ್ನಿಟ್ಟೆ ಓದಲಿ. ಸ್ಟೋರಿಯ ಸೆಂಟೆನ್ಸ್ ಗಳಲ್ಲಿ ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ಗಳೊಂದಿನ ಅನೇಕ ವರ್ಡ್ಸ್ ಗಳಿವೆ ಎಂಬುದನ್ನು ಗಮನಿಸಿ. ಈ ಸೆಂಟೆನ್ಸ್ ಗಳು ಇನ್ನೂ ಹೊಸದಾಗಿರುವುದರಿಂದ ಈ ಸೆಂಟೆನ್ಸ್ ಗಳನ್ನು ಪೇರ್ಸ್ ಗಳಲ್ಲಿ ಓದಲು ವಿದ್ಯಾರ್ಥಿಗಳಿಗೆ ಅನುಮತಿಸಿ. ಹಾಗೂ ಹೈಲೈಟ್ ಮಾಡಿರುವ ಪದಗಳ ಅರ್ಥವನ್ನು ಸಹ ಗ್ಲಾಸರಿಯಲ್ಲಿ ಕಂಡುಹಿಡಿಯಲಿ. ಸ್ಟೆಪ್ 8. ಈ ಹಂತದಲ್ಲಿ ವಿದ್ಯಾರ್ಥಿಗಳು ಕಂಪ್ಲೀಟ್ ಸ್ಟೋರಿಯನ್ನು ಓದುತ್ತಾರೆ. ಸ್ಟೋರಿಯನ್ನು ವಿದ್ಯಾರ್ಥಿಗಳು ಗ್ರೂಪ್ಸ್ ಆರ್ ಪೇರ್ಸ್ ನಲ್ಲಿ ಓದಬಹುದು. ಈ ಸ್ಟೋರಿಯು ವಿದ್ಯಾರ್ಥಿಗಳು ಈ ಮೊದಲು ಓದಿರುವ ಸ್ಟೋರಿಗಿಂತ ಹೆಚ್ಚು ಉದ್ದವಾಗಿದೆ. ಆದ್ದರಿಂದ ವಿದ್ಯಾರ್ಥಿಗಳ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಸ್ಟೋರಿಯನ್ನು ಹಲವಾರು ಬಾರಿ ಓದಲು ಸಮಯವನ್ನು ನೀಡುವುದು ಒಳ್ಳೆಯದು. ವಿದ್ಯಾರ್ಥಿಗಳಿಗೆ ಮನೆಯಲ್ಲಿ ಸ್ಟೋರಿಯನ್ನು ಓದಲು ಮತ್ತು ಓದುವಾಗ ಪ್ರತಿ ಸೆಂಟೆನ್ಸ್ ಅನ್ನು ಅರ್ಥ ಮಾಡಿಕೊಳ್ಳಲು ಪ್ರೋತ್ಸಾಹಿಸಿ. ಇಲ್ಲಿ ವಿದ್ಯಾರ್ಥಿಗಳು ಸ್ವತಃ ತಾವೇ ಊಹಿಸಿಕೊಳ್ಳಬೇಕಾದ ಪದಗಳು ಇರಬಹುದು. ಉದಾಹರಣೆಗೆ ಪ್ಯಾಕ್ಡ್, ಪೋನಿ, ಜಾಯ್ ರೈಡ್ ಇತ್ಯಾದಿ. ಈ ಪ್ರಕ್ರಿಯೆಗಳಿಗಾಗಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಕಾಲಾವಕಾಶ ನೀಡಿ. ವಿದ್ಯಾರ್ಥಿಗಳು ರಿವ್ಯೂಗಾಗಿ ನಿಮ್ಮ ಬಳಿಗೆ ಬರುವಾಗ
ಅವರು ಹಲವಾರು ಬಾರಿ ಸ್ಟೋರಿಯನ್ನು ಓದಲು ಪ್ರೋತ್ಸಾಹಿಸಿ. ಸ್ವತಂತ್ರವಾಗಿ ಸ್ಟೋರಿಯನ್ನು ಓದಿದ ನಂತರವೇ ಅವರು ನಿಮ್ಮ ಬಳಿಗೆ ರಿವ್ಯೂಗಾಗಿ ಬರಲಿ. ಸ್ಟೆಪ್ 9 and 10. ಈ ಹಂತದಲ್ಲಿ ಬರುವ ಆಕ್ಟಿವಿಟಿ 10 to 13 ಮತ್ತು ಆಕ್ಟಿವಿಟಿ 15 to 18 ಪ್ರಾಕ್ಟೀಸ್ ಆಕ್ಟಿವಿಟೀಸ್ ಅಥವಾ ಲೆಟಸ್ ಡೂ ಆಕ್ಟಿವಿಟೀಸ್ಗಳಾಗಿವೆ. ಈ ಆಕ್ಟಿವಿಟೀಸ್ಗಳು ಸ್ಟೋರಿ, ರೈಮ್ಸ್, ಗ್ರಾಮರ್ ಅಂಡ್ ವೊಕ್ಯಾಬ್ಯುಲರಿಯನ್ನು ಆಧರಿಸಿದ ಆಕ್ಟಿವಿಟೀಸ್ಗಳು. ಕರ್ನಾಟಕದ ದ್ವಿಭಾಷಾ ಶಾಲೆಗಳಲ್ಲಿ ಬಳಸಲಾಗುವ ಎನ್ಸಿಇಆರ್ಟಿ ಪಠ್ಯಪುಸ್ತಕ ಮ್ಯಾರಿಗೋಲ್ಡ್ ಆಕ್ಟಿವಿಟೀಸ್ಗಳನ್ನು ಇವು ಮಾದರಿಯಾಗಿ ಹೊಂದಿವೆ. ಈ ಮೈಲ್ಸ್ಟೋನ್ನಲ್ಲಿ ವಿದ್ಯಾರ್ಥಿಗಳು ಇಲ್ಲಿಯವರೆಗೆ ಕಲಿತದ್ದನ್ನು ಅಪ್ಲೈ ಮಾಡಲು ಅಂದರೆ ಅನ್ವಯಿಸಲು ಅನುವು ಮಾಡಿಕೊಡಲಾಗಿದೆ. Now review. ಈಗ ನಾವು ರಿವ್ಯೂವನ್ನು ಹೇಗೆ ಮಾಡುವುದು ಎಂದು ತಿಳಿಯೋಣವೇ? Check the exercise and ask the children to explain. ವಿದ್ಯಾರ್ಥಿಗಳು ಮಾಡಿರುವ ಎಕ್ಸರ್ಸೈಸ್ಗಳನ್ನು ಚೆಕ್ ಮಾಡಿ ಮತ್ತು ಅವರು ಏನು ಮಾಡಿದ್ದಾರೆಂದು ವಿವರಿಸಲು ತಿಳಿಸಿ. ವಿದ್ಯಾರ್ಥಿಗಳು ಸ್ನೇಹಿತರಿಂದ ಕಾಪಿ ಮಾಡಿಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು ಅತಿ ಮುಖ್ಯ. Make sure that students have done the exercise with understanding. ವಿದ್ಯಾರ್ಥಿಗಳು ತಮ್ಮ ಅಂಡರ್ಸ್ಟ್ಯಾಂಡಿಂಗ್ನಿಂದ ಎಕ್ಸರ್ಸೈಸ್ ಮಾಡಿದ್ದಾರೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. Explain the mistakes if any. ಯಾವುದಾದರೂ ಮಿಸ್ಟೇಕ್ಸ್ಗಳಿದ್ದಲ್ಲಿ ಅವುಗಳನ್ನು ವಿವರಿಸಿ. Make the students correct any mistakes by writing the correct answers. ವಿದ್ಯಾರ್ಥಿಗಳು ವರ್ಕ್ ಬುಕ್ನಲ್ಲಿ ಎಕ್ಸರ್ಸೈಸ್ಗಳನ್ನು ಮಾಡಿರುವುದರಿಂದ ಇಲ್ಲಿ ಯಾವುದೇ ಮಿಸ್ಟೇಕ್ಸ್ಗಳಾಗಿದ್ದಲ್ಲಿ ಸರಿಯಾದ ಉತ್ತರಗಳನ್ನು ವಿದ್ಯಾರ್ಥಿಗಳು ತಮ್ಮ ನೋಟ್ಬುಕ್ನಲ್ಲಿ ಬರೆಯುವ ಮೂಲಕ ಸರಿಪಡಿಸುವಂತೆ ಸೂಚಿಸಿ. ಸ್ಟೆಪ್ 11. ರೀಡಿಂಗ್ ದ ಕಾಂಪೋಸಿಟ್ ಸ್ಟೋರಿ. ಈ ಹಂತದಲ್ಲಿ ಆಲ್ 3 ಲೆವೆಲ್ಸ್ಗಳಿಂದ ಕ್ಯಾಪ್ಚರ್ ಮಾಡಿರುವ ಎಲಿಮೆಂಟ್ ಆಫ್ ಸ್ಟೋರೀಸ್ಗಳ ಕಾಂಪೋಸಿಟ್ ಸ್ಟೋರಿಯನ್ನು ಓದುವುದು. ಅನಿಮಲ್ಸ್ ಅಂಡ್ ಬರ್ಡ್ಸ್ ಥೀಮ್ ಅನ್ನು ಆಧರಿಸಿದ ಈ ಮೈಲ್ಸ್ಟೋನ್ನಲ್ಲಿ ಕಾಂಪೋಸಿಟ್ ಸ್ಟೋರಿಯು 300ಕ್ಕೂ ಹೆಚ್ಚು ವರ್ಡ್ಸ್ಗಳನ್ನು ಹೊಂದಿದ್ದು, ಇದನ್ನು ಸ್ಲೀಪಿ ದದ್ದು ಬಿಕಮ್ಸ್ ಅ ಸ್ಟಾರ್ ಎಂದು ಹೆಸರಿಸಲಾಗಿದೆ. ವಿದ್ಯಾರ್ಥಿಗಳು ಈ ಸ್ಟೋರಿಯನ್ನು 6 ರಿಂದ 10 ನಿಮಿಷಗಳಲ್ಲಿ ಓದಬೇಕು. ಪ್ರೀವಿಯಸ್ ಮೈಲ್ಸ್ಟೋನ್ಸ್ಗಳಂತೆಯೇ ಇಲ್ಲಿಯೂ ಕೂಡ ನೀವು ಅಕ್ಯುರಸಿ, ಸ್ಪೀಡ್ ಮತ್ತು ಕಾಂಪ್ರಹೆನ್ಷನ್ ಅನ್ನು ಚೆಕ್ ಮಾಡಬೇಕು. ಸ್ಟೆಪ್ 12 and 13. ಈ ಹಂತಗಳು ವರ್ಕ್ ಬುಕ್ ನಲ್ಲಿ ನೀಡಿರುವ ಪ್ರಾಕ್ಟೀಸ್ ಆಕ್ಟಿವಿಟೀಸ್ಗಳಾಗಿವೆ. ಸ್ಟೆಪ್ 14. ಈ ಹಂತವು ಆಕ್ಟಿವಿಟಿ ನಂಬರ್ 19 ಆಗಿದ್ದು, ಇದನ್ನು ರೀಡ್ ಅ ನ್ಯೂ ಸ್ಟೋರಿ ಎಂದು ಕರೆಯಲಾಗುತ್ತದೆ. ಈ ಹಂತದಲ್ಲಿ ವಿದ್ಯಾರ್ಥಿಗಳು ಆಲ್ 3 ಯೂನಿಟ್ಸ್ಗಳ ಸ್ಟೋರಿ ಮತ್ತು ಕಾಂಪೋಸಿಟ್ ಸ್ಟೋರಿಯನ್ನು ಓದಿದ ನಂತರ ಅವರು ಸಿಂಪಲ್ ವರ್ಡ್ಸ್ಗಳನ್ನು ಒಳಗೊಂಡಿರುವ ಶಾರ್ಟ್ ಸ್ಟೋರಿಯ ರೂಪದಲ್ಲಿ ಅನ್ನೌನ್ ಟೆಕ್ಸ್ಟ್ಗಳನ್ನು ಓದಲು ಸಿದ್ಧರಾಗಿರಬೇಕು. ವಿದ್ಯಾರ್ಥಿಗಳು ಹಿಂದಿನ ಮೈಲ್ಸ್ಟೋನ್ 6 ನಲ್ಲಿ ಓದಿದ ಸೆಟ್ ಆಫ್ ಸ್ಟೋರೀಸ್ಗಿಂತಲೂ ಈ ಮೈಲ್ಸ್ಟೋನ್ನ ಸೆಟ್ ಆಫ್ ಸ್ಟೋರೀಸ್ಗಳು ಸ್ವಲ್ಪ ದೊಡ್ಡದಾಗಿರುತ್ತವೆ. ಶಿಕ್ಷಕರು ಬಳಸಬೇಕಾದ ಲಿಸ್ಟ್ ಆಫ್ ಬುಕ್ಸ್ ಅನ್ನು ಟೀಚರ್ ಕಾರ್ಡ್ನಲ್ಲಿ ನೀಡಲಾಗಿದೆ. ಸ್ಟೆಪ್ 15. ಇದು ಈ ಮೈಲ್ಸ್ಟೋನ್ನ ಲಾಸ್ಟ್ ಸ್ಟೆಪ್ ಐ ಕ್ಯಾನ್ ಡೂ ಆಕ್ಟಿವಿಟಿ ಆಗಿದೆ. ಇಲ್ಲಿ ವಿದ್ಯಾರ್ಥಿಗಳ ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ಗಳ ನಾಲೆಡ್ಜ್ ಅನ್ನು ಅಸೆಸ್ ಮಾಡಲಾಗುತ್ತದೆ. ಇಲ್ಲಿಗೆ ಈ ಮೈಲ್ಸ್ಟೋನ್ ಕೊನೆಗೊಂಡಿದ್ದು, ಶಿಕ್ಷಕರೇ, ತಮಗೆಲ್ಲರಿಗೂ ENK ಲೆವೆಲ್ 3 ನ RNW ಕರಿಕ್ಯುಲಂನ ಮೈಲ್ಸ್ಟೋನ್ 7 ನ ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ಗಳ ಬಗ್ಗೆ ಚೆನ್ನಾಗಿ ಅರ್ಥವಾಗಿದೆ ಎಂದು ಭಾವಿಸುತ್ತಾ ಶುಭವಾಗಲಿ. ವಂದನೆಗಳು.